ಈಗ ವಾಸ್ತವವಾಗಿ ಚಳ್ಳಕೆರೆಯಲ್ಲಿ ನಮ್ಮ ದೊಡ್ಡ ಮದಕರಿ ನಾಯಕನಿಗೆ 3 ಜನ ಗಂಡು ಮಕ್ಕಳಾದ್ರಲ್ಲ ಅಂತ ಅವರ ಒಂದು ವಂಶಸ್ಥರು 3 ಕುಟುಂಬಗಳು ಕೂಡ ಇವತ್ತು ಪಾದಗಟ್ಟೆ ಹತ್ರ ಮತ್ತು ಕಾಟಪನಟ್ಟಿಯಲ್ಲಿ ಇದ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಅವರಲ್ಲಿ ಗೋಪಾಲ ಸ್ವಾಮಿ ನಾಯಕರು ಅಂತ ಅವ್ರು ತೀರ್ಕೊಂಡಿದ್ದಾರೆ. ಆಮೇಲೆ ಅವ್ರ ತಮ್ಮ ರಂಗಸ್ವಾಮಿ ನಾಯಕರು ಅಂತ. ಈ ಗೋಪಾಲ ಸ್ವಾಮಿ ನಾಯಕರಿಗೆ ಸತ್ಯಭಾಮ ಅಂತ ಒಬ್ಬ ಮಗಳು, ಆಕೆ ವಿವಾಹಿತಳು ಮತ್ತು ಇಲ್ಲ ಆಯಮ್ಮನು. ಈ ರಂಗಸ್ವಾಮಿ ನಾಯಕನಿಗೆ ಚಂದ್ರಹಾಸ ಕೃಷ್ಣ ಅಂತಕ್ಕಂಥ 2 ಗಂಡು ಮಕ್ಕಳು, ಲಕ್ಷ್ಮೀದೇವಿ ಅಂತಕ್ಕಂಥ ಹೆಣ್ಮಗಳನ್ನು ಚಿತ್ರದುರ್ಗಕ್ಕೆ ಕೊಟ್ಟಿದ್ದರು. ಇವರೆಲ್ಲರೂ ಕೂಡ ಈಗ ಕಾಟಪನಟ್ಟಿಯಲ್ಲೇ ವಾಸವಾಗಿದ್ದಾರೆ. ಇನ್ನು ಎರಡನೇದಾಗಿ ಭರ್ಮಣ್ಣ ನಾಯಕ. ಈ ಭರ್ಮಣ್ಣ ನಾಯಕನ ವಂಶದಲ್ಲಿ ನಮ್ಮ ರಾಜನಾಯಕ ರಾಜಣ್ಣ ಅಂತ ಬರ್ತಾನಾತ. ಈ ರಾಜನಾಯಕನಿಗೆ ಆತನು ಇವತ್ತು ನಿಧನ ಹೊಂದಿದ್ದಾನೆ. ಆತನ ವಂಶದಲ್ಲಿ ಪ್ರಸನ್ನ, ದೇವಿ ಪ್ರಸಾದ್ ಅಂತಕ್ಕಂಥ 2 ಹುಡುಗರು ಈಗ ಇದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಕುಟುಂಬ ನಾರಾಯಣ ಸ್ವಾಮಿಗಳ ಕುಟುಂಬ. ನಾರಾಯಣ ಸ್ವಾಮಿಗಳು ಕೂಡ ನಿಧನವಾಗಿದ್ದಾರೆ. ಅವರಿಗೆ 3 ಜನ ಗಂಡು ಮಕ್ಕಳು. ದೊಡ್ಡವರು ಪರಶುರಾಮ್ ನಾಯಕ ಅಂತ. ದೊರೆ ಪರಶುರಾಮ್ ನಾಯಕರು ಈ ಚಳ್ಳಕೆರೆಯ ಪುರಸಭೆಯ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು. ಬಹಳ ರಾಜ ಟಿ ವಿಯಿಂದ ಅವರು ಜೀವನ ಮಾಡಿದವರು ಅವರು ಪರಶುರಾಮ್ ನಾಯಕರು. ಅವರು ನಿಧನರಾದರು. ಅವರ ತಮ್ಮ ರಾಮಸ್ವಾಮಿ ನಾಯಕರು ಅಂತ, ಇವರು ಪುರಸಭೆಯಲ್ಲಿ ಕೆಲಸದಲ್ಲಿದ್ದರು. ಇವ್ರ ಮಗ PR ವೀರಭದ್ರ ನಾಯಕರು ಅಂತ. ಇವರು ರಾಜಣ್ಣ ಸಮಕಾಲೀನರು. ವೀರಭದ್ರ ನಾಯಕರು ಚಳ್ಳಕೆರೆ ಸರ್ಕಾರಿ ಕಾಲೇಜಿನಲ್ಲಿ ಇದ್ಕೊಂಡು ಅವರು ತೀರ್ಕೊಂಡ್ರು. ಅವ್ರ ಮಗ ಪರಶುರಾಮ್ ನಾಯಕ ಅಂತಕ್ಕಂಥವ್ರು ಈಗ ಇದು ಲೆಕ್ಚರರ್ ಆಗಿ ಇದ್ದಾರೆ. ಇನ್ನು ಕೊನೆಯವರು ಗೋಪಾಲ ಸ್ವಾಮಿ ನಾಯಕ ಅಂತ. ಈತ ಕೃಷಿ ಮಾಡಿಕೊಂಡು ಇದ್ದ ಮನೆಯಲ್ಲಿ. ಈತ ಕೂಡ ನಿಧನ ಆದ. ಈತನಿಗೆ ವೆಂಕಟೇಶ ಮತ್ತು ನಾರಾಯಣ ಸ್ವಾಮಿ ಅಂತ 2 ಮಕ್ಕಳು. ಈಗ ವಾಸ್ತವವಾಗಿ ಇವರೇನು ಹೇಳಿದ್ರಿ, ಇವರೆಲ್ಲ ಕೂಡ ಜೀವಂತವಾಗಿ ಇದ್ದುಕೊಂಡು ದೊಡ್ಡ ಮದಕರಿಯ ಪ್ರತಿನಿಧಿಗಳಾಗಿ ಎಲ್ಲ 77 ಪಾಳೆಗಾರರ ಕಾರ್ಯಕ್ರಮದಲ್ಲಿ ಇವರು ಚಿತ್ರದುರ್ಗದ ಪಾಳೆ ಪಟ್ಟುಗಳ ಪರವಾಗಿ ಭಾಗವಹಿಸ್ತಾರೆ. ಕಾಟಪನಟ್ಟಿಯಲ್ಲಿರ್ತಕ್ಕಂಥ ಭರ್ಮಣ್ಣ ನಾಯಕನ ಮಗ ರಾಜನಾಯಕನಿಗೆ ಈಗ ಪ್ರಸನ್ನನಿಗೆ ಭರ್ಮಣ್ಣ ನಾಯಕ ಅಂತಕ್ಕಂಥ ಗಂಡು ಮಗ ಇದ್ದಾನೆ. ಹಾಗೆ ಅವನ ಸಹೋದರ ದೇವಿ ಪ್ರಸಾದ್ಗೆ ಕಾಂತೇಶ್ ನಾಯಕ ಅಂತ ಗಂಡು ಮಗನೂ ಇದ್ದಾರೆ. ಈಗ ಇನ್ನೇನು ಪರಶುರಾಮ್ ನಾಯಕರಿಗೆ ಸಂತಾನವಿಲ್ಲ. ರಾಮಸ್ವಾಮಿ ನಾಯಕನಿಗೆ ಒಬ್ಬ ಗಂಡು ಮಗು, ಗೋಪಾಲ ಸ್ವಾಮಿಗೆ 2 ಗಂಡು ಮಕ್ಕಳು. ಹೀಗೆ ಸಂಸಾರ ಮಾಡಿಕೊಂಡು ಅವರಿದ್ದಾರೆ. ಪ್ರಿಯ ವೀಕ್ಷಕರೇ, ಚಿತ್ರದುರ್ಗದ ಪಾಳೆಗಾರರ ಇತಿಹಾಸ ಪಟದಲ್ಲಿ ಮರೆಯಾದ ದೊಡ್ಡ ಮದಕರಿ ನಾಯಕನ 8 ಸಂಚಿಕೆಗಳು ಕೂಡ ಇಂದಿಗೆ ಮುಕ್ತಾಯವಾಗ್ತಿದೆ. ಈ 8 ಸಂಚಿಕೆಗಳ ಎಲ್ಲ ಒಂದು ವಿಷಯವನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಪಿ ತಿಪ್ಪೇಸ್ವಾಮಿ ಮಾಸ್ಟರ್ PTS ಎಂದೇ ಪ್ರಸಿದ್ಧಿ ಹೊಂದಿರತಕ್ಕಂಥವ್ರು, ನಿವೃತ್ತ ಮುಖ್ಯೋಪಾಧ್ಯಾಯರು, ರಾಜ್ಯ ಪ್ರಶಸ್ತಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು, ನಾಯಕ ಜನಾಂಗದ ಮುಖಂಡರು. ಈ 8 ಸಂಚಿಕೆಗಳನ್ನು ತುಂಬ ಅದ್ಭುತವಾಗಿ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವರು ಮ್ಯಾಸನಾಯಕರ ಹಲವಾರು ಪುಸ್ತಕಗಳು ಹಾಗೂ ಹಲವಾರು ನಾಟಕಗಳನ್ನು ಕೂಡ ಸಂಗೀತ ಹಾಗೂ ನಿರ್ದೇಶನ ಮಾಡಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಹೊಸ ಭರವಸೆ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಮ್ಮ ಶೀರ್ಷಿಕೆ ಏನಿತ್ತು, ಚಿತ್ರದುರ್ಗದ ಪಾಳೆಗಾರ ಇತಿಹಾಸದಲ್ಲಿ ಮರೆಯಾದ ದೊಡ್ಡ ಮದಕರಿ, ಆ ಶೀರ್ಷಿಕೆಯನ್ನು ನಾವೀಗ ವಾಪಸ್ ತಗೊಂಡು ಚಿತ್ರದುರ್ಗದ ಪಾಳೆಗಾರ ಇತಿಹಾಸದಲ್ಲಿ ಧ್ರುವತಾರೆಯಾಗಿ ಮೆರೀತಕ್ಕಂಥ ದೊಡ್ಡ ಮದಕರಿ ನಾಯಕ ಅಂತಕ್ಕಂಥ ಶೀರ್ಷಿಕೆಯನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ನಿಮಗೆಲ್ಲ ದೊಡ್ಡ ಮದಕರಿ ನಾಯಕನ ಶೌರ್ಯ, ಯುದ್ಧಗಳು ಇವೆಲ್ಲ ನಿಮಗೆ
ಗೊತ್ತಾಗಿದ್ದರಿಂದ ಆ ಶೀರ್ಷಿಕೆ ಈಗ ದೊಡ್ಡ ಮಧುಕರ ನಾಯಕನ ಚರಿತ್ರೆ ನಿಮಗೆಲ್ಲ ಗೊತ್ತಾಗಿದ್ದರಿಂದ ಮರೆ ಆಗಿಲ್ಲ ಆತ ಚಿತ್ರದುರ್ಗದ ಪಾಳೆಗಾರರ ಇತಿಹಾಸದಲ್ಲಿ ದೊಡ್ಡ ಮಧುಕರ ನಾಯಕ ಧ್ರುವ ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಈ ಸಂಚಿಕೆಗಳಲ್ಲಿ ಏನಾದರೂ ದೋಷಗಳಿದ್ದರೆ, ತಪ್ಪು ನೆನಪುಗಳಿದ್ದರೆ, ನಾವೇನಾದರೂ ಕೆಲವು ಅಂಶಗಳನ್ನು ಬಿಟ್ಟಿರಬಹುದು, ಆದರೂ ಕೂಡ ಅವನ್ನೆಲ್ಲ ಕೂಡ ಇದ್ದರೆ ತಮ್ಮ ಗಮನಕ್ಕೆ ತಂದರೆ ನಾನು ಕೂಡ ಅದನ್ನು ತಿದ್ದುಕೊಳ್ತೀನಿ ಅಂತ ಹೇಳ್ತಾ, ನನಗೆ ಲಭ್ಯವಾದ ಇವೆಲ್ಲ ಮಾಹಿತಿಗಳನ್ನ ಇಟ್ಕೊಂಡು ಇವತ್ತು ತಮ್ಮ ಮುಂದೆ ಇಟ್ಟಿದ್ದೀನಿ. ನಾನೇನು ಪ್ರೊಫೆಸರ್ ಅಲ್ಲ. ನನ್ನ ಒಂದು ರಾಜಣ್ಣ ಮತ್ತು PR ವೀರಭದ್ರ ನಾಯಕರ ಒಂದು ಸ್ನೇಹದ ಒಡನಾಟದಲ್ಲಿ ನಾನು ಕಾಟಪ್ಪನಹಟ್ಟಿಯಲ್ಲಿ ಇದ್ದುದರಿಂದ ಇವರ ಸಮಸ್ತ ದೊಡ್ಡ ಮಧುಕರಿಯ ಬಗ್ಗೆ ಇವರು ನನ್ನೊಡನೆ ಹಂಚ್ಕೊತಿದ್ದರು. ಆ ಒಂದು ಕಾರಣದಿಂದ ಇವತ್ತು ನಾನು ದೊಡ್ಡ ಮಧುಕರ ನಾಯಕನ ಬಗ್ಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವರೇ ಕಾರಣಕರ್ತರಂತ ಅವರನ್ನು ಕೂಡ ಸ್ಮರಣೆ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ಮುಂದಿನ ಒಂದು ವಿಡಿಯೋ ಏನಿದೆ, ಈಗಿರ್ತಕ್ಕಂಥ ದೊಡ್ಡ ಮಧುಕರ ನಾಯಕರ ಎಲ್ಲ ಸಂತತಿಯವರು ಕೂಡ ಆತ್ಮೀಯ ವೀಕ್ಷಕರೇ, ಈ ದಿನ ಚಿತ್ರದುರ್ಗವನ್ನು ಆಳಿದ ಮಧುಕರ ನಾಯಕರ ವಂಶಾವಳಿಯಲ್ಲಿ ದೊಡ್ಡ ಮಧುಕರ ನಾಯಕರ ವಂಶಸ್ಥರು. ಇವರು ಚಳ್ಳಕೆರೆ ತಾಲೂಕಿನ ಕಾಟಪ್ಪನಹಟ್ಟಿಯಲ್ಲಿ ಕೂಡ ಇಂದಿಗೂ ಕೂಡ ವಾಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಸೂರ್ಯ ಅಂತಕ್ಕಂಥವ್ರು ಸ್ಥಳೀಯರು ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಅವರು ಈ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಾರೆ. ವೀಕ್ಷಕರೇ ನಮಸ್ಕಾರ. ನಮ್ಮ ಹೆಸರು ಸೂರಯ್ಯ ಅಂತಂದೇಳಿ. ಇವರು ದೊಡ್ಡ ಮಧುಕರ ನಾಯಕನ ವಂಶಸ್ಥರು. ಇವ್ರ ತಂದೆ ಹೆಸರು ರಾಜಣ್ಣರು ಅಂತಂದೇಳಿ, ಅವ್ರ ತಂದೆಯ ಹೆಸರು ಭರಮಣ್ಣ ನಾಯಕ ಅಂತಂದೇಳಿ. ನಮ್ಮ ತಂದೆ ತಾತನವರು ಹೇಳ್ತಿದ್ರು, ಅವರು ಕಾಟಪ್ಪ ನಾಯಕನ ನೋಡಿದ್ವಿ ಅಂತ ನಮ್ಮ ತಾತರು ಹೇಳ್ತಾಯಿದ್ರು. ಹೀಗೆ ಇವರಿರ್ತಕ್ಕಂಥ ಈ ಮನೆ, ಈ ಮುಂಭಾಗದಲ್ಲಿರ್ತಕ್ಕಂಥ ಬೀದಿನೇ ರಾಜಬೀದಿ ಅಂತ ಕರೀತಾಯಿದ್ರು. ಇಲ್ಲೇ ದೇವಸ್ಥಾನ, ಕಾಟಮಲಿಂಗೇಶ್ವರ ದೇವಸ್ಥಾನ, ಕಾಟಪ್ಪನ ದೇವಸ್ಥಾನ ಅಂತ ಕರೀತಾರೆ. ಮತ್ತು ಅದರ ಹಿಂಭಾಗ ಉಚ್ಚಂಗಿಯಲ್ಲಮ್ಮ ದೇವಸ್ಥಾನ. ಈ ರೀತಿ ಇದ್ದು ಇಲ್ಲಿ ನಮ್ಮ ಕಾಟಮಲಿಂಗೇಶ್ವರ ದೇವಸ್ಥಾನ ದೇವ್ರು ನಡಿಬೇಕಾದ್ರೆ ಇವ್ರ ಮನೆಯಿಂದನೇ ಗದ್ದಿಗೆ ಅಕ್ಕಿ ಅಂತ ತಂದು ಕೊಡ್ತಾರೆ. ಮತ್ತು ಇಲ್ಲಿ ಯಾವುದೇ ಮದುವೆ ಮುಂಜೆ ಆದರೂ ನಾವುಗಳೆಲ್ಲ ಇಲ್ಲಿ ಅವ್ರ ಮನೆಗೆ ಸಲ್ತಕ್ಕದ್ದು ರಾಜಮರ್ಯಾದೆ ಏನು ಕೊಡಬೇಕು ಅದನ್ನ ಕೊಟ್ಟು ಈಗಲೂ ಅವರು ಸ್ವೀಕರಿಸ್ತಾರೆ, ನಾವು ಸಲ್ಲಿಸ್ತಾ ಇದ್ದೀವಿ. ಇವರು ಮೂಲ ಪುರುಷರು ಅಂತಂದು ನಮ್ಮ ತಂದೆಗಳು ನಮ್ಮ ತಾತರು ಹೇಳ್ತಾಯಿದ್ರು. ಇಲ್ಲೇ ಪಕ್ಕದಲ್ಲಿ ಸಮಾಧಿ ಅಂತಂದು ಬರುತ್ತೆ, ಅವರು ಮಧುಕರ ನಾಯಕರನ್ನ ಇಲ್ಲೇ ಸಮಾಧಿ ಮಾಡಿದ್ರು ಅಂತಂದು ಹೇಳ್ತಾಯಿದ್ರು. ನಮಗೆಲ್ಲ ದನಗಳು ಅಲ್ಲಿ ಸಮಾಧಿ ಕೊಡ್ಕೊಂಡು ಹೋಗ್ರಿ ಅಂತಂದು ಹೇಳೋರು. ಅವಾಗ ನಾವು ನೋಡಿದ್ವಿ ಎಲ್ಲ 4 ಕಂಬಗಳು ಮಂಟಪ ಇದ್ದಂಗೆ ಇರೋದು ಎಲ್ಲ. ಅದನ್ನು ಈ ಕಡೆ ಬರ್ತಾ ಅದನ್ನೇನು ಮಾಡಿದ್ರೆ ಎಲ್ಲ ಕೆರೆಗಳು ತುಂಬಿದ ಮೇಲೆ ಹಳ್ಳಕ್ಕೆ ಹೊಡೆದು ಎಲ್ಲ ತುಂಬ ಗದ್ದೆಗಳು ಹೊಡೆದ್ರು. ಅದೆಲ್ಲ ನಮಗೆ ನೋಡಿರ್ತಕ್ಕಂಥ ವಿಚಾರ ಇಷ್ಟು. ಸರ್, ಈಗ ನೀವು ಸಮಾಧಿಯನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಸರ್? ಹೌದೌದು, ನಾವು ನೋಡಿದ್ದೀವಿ. ಸರ್, ಈಗ ಈ ಕಾಟಪ್ಪನಹಟ್ಟಿಯಲ್ಲಿ ಅವ್ರು ಇಲ್ಲಿ ಬಂದು ನೆಲೆಸಿದ್ರಂತ ಹೇಳಲಿಕ್ಕೆ ಇಲ್ಲಿ ಕೋಟೆ ಇದೆ, ಮತ್ತು ಉಚ್ಚಂಗಿ ಎಲ್ಲ ಕೂಡ ಮಾಡ್ಕೊಂಡಿದ್ದಾರೆ. ಈಗಲೂ ಚಳ್ಳಕೆರಮ್ಮ ಜಾತ್ರೆ ನಡಿಬೇಕಾದ್ರೆ ಇವ್ರ ಮನೆ ಹತ್ರ ಬಂದೇ ಒಂದು ತಾಳಿ ಭಾಗ್ಯ, ಸೀರೆ, ಮತ್ತೊಂದು ಗಿಲ್ಲೆ, ಒಂದು ಕೋಣೆ ಬಿಡ್ಬೇಕಂದ್ರು ಮತ್ತೆ ಇಲ್ಲಿಗೆ ಬಂದೇ ಹೋಗ್ಬೇಕು. ಪಟ್ಟದ ಕೋಣೆ ಬಿಡ್ಬೇಕಾದ್ರು ಹೆಣ್ಮಗಳು ಅಂತಂದು ಎಲ್ಲ ಕೇಳಿರೋದು. ಹೋಗ್ತಾರೆ ಗರಿಗಳಲ್ಲ. ಹಾಗಾಗಿ ನಾವು ಎಲ್ಲಿ ಜಾತ್ರೆ ಮಾಡಿದ್ರೆ ಕರೆಸ್ತಿರ್ತೀವಿ, ಮುಂದೆ ಇಟ್ಕೊಂಡೆ ಕೆಲಸ ಮಾಡ್ತಿರ್ತೀವಿ. ಸರ್, ನೀವು ಪ್ರಸನ್ನ ನಾಯಕ್ ಅವರು, ನೀವು ಕೂಡ ಮೂಲ ಪುರುಷರು ಕೂಡ. ನಿಮ್ಮ ಒಂದು ವಂಶಾವಳಿಯ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಿಮಗೆ ಅದು ನಮ್ಮ ತಾತ, ನಮ್ಮಪ್ಪ ರಾಜಣ್ಣ ಅಂತಂದು, ಅವರಪ್ಪ ಭರಮಣ್ಣ ನಾಯಕ ಅಂತಂದು, ಅವರಪ್ಪ ಕಾಟಪ್ಪ ನಾಯಕ ಅಂತಂದು ಹಂಗೆ ಬಂದಿತ್ತೆ. ಅವು ನಮ್ಮ ಮನೆಗೆಲ್ಲ ಡಾಕ್ಯುಮೆಂಟ್ಸು ಇದ್ದಾವೆ. ಈ ಸಂಶೋಧಕರು ರಾಜಶೇಖರಪ್ಪರು, PT ತಿಪ್ಪೇಸ್ವಾಮಿ ಮೇಷ್ಟ್ರು ಅಂತಂದು ನಮ್ಮ ಮಾವರಾಗಬೇಕು. ಅವರು ಬಂದು ಎಲ್ಲ ಸಂಶೋಧನೆ ಮಾಡಿ ರಾಜಶೇಖರಪ್ಪ ಅಂತಂದು ದುರ್ಲಿದ್ದ ಬಂದರು.
ಹಿಂಗೆ ಗಂಡುಗಲಿಗೆ ನಾವೇ ರಾಜವಂಶಸ್ಥರು ಅಂತಂತೇಳಿ ಮಠದಲ್ಲಿದ್ದ ಗಲಾಟೆ ಆದಾಗ ಫಸ್ಟು ಮಲ್ಲಿಕಾರ್ಜುನ ಮುರುಘೇಶ ಸ್ವಾಮಿಯರು ಅಂತಂದಿದ್ದರು. ಈ ಶಿವಮೂರ್ತಿ ಮುರುಘೇಶ ಸ್ವಾಮಿಯರಿಗಿಂತ ಮುಂದೆ ಅವರು ಹಿಂಗೆ ಅಲ್ಲಿ ಮಠದಾಗೆ ಅಂದ್ರಂತ, ಹಿಂಗೆ ಗಂಡುಗಲಿ ಬಂದು ಹಿಂಗೆ ಗಲಾಟೆ ಮಾಡ್ತಿದ್ದಾನೆ, ಯಾರನ್ನ ವಂಶಸ್ತ್ರ ಇದ್ದಾರೇನೋ ನೋಡ್ರಪ್ಪ ಅಂತಂತೇಳಿ ಅಲ್ಲಿ ಮಠದಾಗ ಹೇಳಿದ್ರಂತ. ಆವಾಗ ಚಳಿಕೆರರು ಒಬ್ಬರು ನಮ್ಮ ಲೆಕ್ಚರರು, ಅವರು ಕಾಲೇಜ್ನಾಗೆ ಲೆಕ್ಚರರ್ ಆಗಿದ್ರಂತೆ. ಅವರಿಲ್ಲ ಹಿಂಗೆ ಚಳಿಕೆರೆಗೆ ಯಾರೋ ದೊರೆಗಳ ಮನೆಯವರು ಅಂತಾರೆ, ಅದನ್ನ ಅವ್ರ ಮನೆ ಹತ್ರ ಏನಾಯ್ದವ ಅನ್ನೋದು ನಮಗೆ ಗೊತ್ತಿಲ್ಲ, ಬಂದು ಹೋದರೆ ಗೊತ್ತಾಗುತ್ತೆ ಅಂದಾಗ ಅವರೇ ಖುದ್ದಾಗಿ ಇಲ್ಲಿಗೆ ಬಂದರು ಸ್ವಾಮಿಯವರು. ಖುದ್ದಾಗಿ ಬಂದಾಗ ನಮ್ಮ ತಾತ ಕಾಟಪ್ಪ ನಾಯಕ, ಅಲ್ಲ ಗೋಪಾಲ ಸ್ವಾಮಿ ನಾಯಕ, ನಮ್ಮ ಚಿಕ್ಕಪ್ಪ ಅವರು ವೀರಭದ್ರ ನಾಯಕ, ನಮ್ಮ ದೊಡ್ಡಪ್ಪ ಪರಶುರಾಮ ನಾಯಕ, ಮಿನಿಸ್ಟ್ರ್ ತಿಪ್ಪೇಸ್ವಾಮಿ ಅಂತಂದಿದ್ರು, ಅವರು ನಮ್ಮ ಪಿ ಟಿ ಮೇಷ್ಟ್ರು ತಿಪ್ಪೇಸ್ವಾಮಿ ಮೇಷ್ಟ್ರು ಅಂತಂದಿದ್ರು, ಅವರು ನಮ್ಮ ಹಟ್ಟಿಯರು ಗ್ರಾಮಸ್ಥರಾದ ಸೂರ್ಯನಾಯಕ, ಕಾಟಮಲಿಂಗಯ್ಯ, ಡಿ ಕೆ ಕಾಟಾಯಿ ಇವರೆಲ್ಲ ಬಂದು ನಮ್ಮ ಪಕ್ಕದ ಮನೆಗೆ ರುದ್ರಣ್ಣ ಮಾವ ಅಂತಂದ ಇದ್ದಾನೆ, ಆತ ನಮ್ಮ ಶ್ರೀಧರಣ್ಣ ವಸರುಪಾಳೆಗಾರ ಎಲ್ಲರೂ ಬಂದು ಆ ಡಾಕ್ಯುಮೆಂಟ್ಸು ಇರಬೇಕಾದ್ರೆ ತೋರಿಸಿದ್ರು. ಅದು ತೋರಿಸಲು ಆಯಿತು, ಎಲ್ಲ ಒರಿಜಿನಲ್ಲೇ ಇದ್ದಾವೆ, ನಮ್ಮ ಸಂಶೋಧಕರು ಕರ್ಕೊಂಬಂದು ತೋರಿಸ್ತೀವಿ, ಅವ್ರು ಏನು ಹೇಳ್ತಾರೆ ಅದ್ರಂಗೆ ಮುಂದುವರಿಬೇಕು ನೀವು ಅಂತಂತ ಅಂದರು. ಅವಾಗ ನಮ್ಮ ತಾತಗಳು ನಾವು ಅಪ್ಪಿದ್ರು, ಆಯಿತು ನಮ್ಮ ಹತ್ರ ಇರೋದು ತೋರಿಸಿದ್ವಿ ನೋಡೋಣ ಅಂತ. ಆಗ ಅವರು ಬಂದು ಕೋರ್ಟಿಗೆ ಆಗಬೇಕಾಗತ್ತೆ, ಕೋರ್ಟ್ಗೆ ಓಡಾಡಬೇಕು ಅಂದರು. ಆವಾಗ ನಮ್ಮ ಜೀವನ ಪರಿಸ್ಥಿತಿ ಅಷ್ಟಿರಲಿಲ್ಲ. ಆವಾಗ ಇಲ್ಲ ನಿಮ್ಮದು ಕೋರ್ಟಿಂದ ಖರ್ಚು ವೆಚ್ಚ ಏನು ಬಂದರೂ ನಾವು ಮಠಲ್ಲಿದ್ದೆ ನೋಡ್ಕೊಂತೀವಿ, ನೀವು ಇವ್ರ ಸಹಾಯದೊಂದಿಗೆ ಎಲ್ಲ ಬಂದು ಕೋರ್ಟ್ನದಾಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಂದು. ಆಗ ಇವ್ರ ಮುಖಂಡರನ್ನೆಲ್ಲ ಮುಂದಿಟ್ಕೊಂಡು ನಾವು ಕೋರ್ಟಿಗೆ ಹಾಕಿದ್ವಿ. ಕೋರ್ಟ್ನಾಗೇ ಅದು ತೀರ್ಮಾನ ಆಗಿ ಕೋರ್ಟ್ ಆರ್ಡ್ರ್ ಬಂತು. ಕೋರ್ಟ್ ಆರ್ಡ್ರ್ ಬಂದಾಗ ಅವಾಗ ಗಂಡುಗಲಿಯನ್ನು ಅವರು ಅಲ್ಲ ಅಂತಂತೇಳಿ ಕೋರ್ಟ್ ತೀರ್ಮಾನ ಬರ್ತಲೋ ಅವರಿಂದೇನೋ ಪ್ರಾಚ್ಯವಸ್ಸು ಸಂಗ್ರಹಾಲಯ ಮಾಡಿದ್ರು. ಅವನ್ನೆಲ್ಲ ಮುಟ್ಗೋಲು ಹಾಕ್ಯಂಡು ಅವ್ರು ನಮ್ಮ ಮನೇಲಿದ್ದಲ್ಲೇ ತಗೊಂಡೋಗಿದ್ರಂತ. ನಮ್ಮ ಅಪ್ಪ ನಮ್ಮ ತಾತ ಹೇಳ್ತಿತ್ತು, ಸಿನಿಮಾ ತೆಗಿತ್ನಿ ಭರಮಣ್ಣ ಹಾಯ್ಕೊಂಡು ನಿನಗೂ ಒಂದು ಪಾತ್ರ ಕೊಡ್ತನಯ್ಯ ನಮ್ಮ ಅಪ್ಪನಿಗೆ ಅಂತಂತೇಳಿ ಅದು ಪುಕ್ಲಾಸಿ ಎಲ್ಲ ತಗೊಂಡೋಗಿದ್ರು ಅವರು. ಆ ಉಚ್ಚಂಗೆಲ್ಲ ಮುನ್ನೂ ತಗೊಂಡೋಗಿದ್ರು. ಉಚ್ಚಂಗನ ವಿಗ್ರಹನೂ ಈಗ ನಮ್ಮ ಮನೆಗೆ ಐತೆ. ಅವಾಗ ಕಾಟಪ್ಪ ನಾಯಕ ಮದಕರಿ ನಾಯಕ ಪೂಜೆ ಮಾಡ್ಕೊಂಡು ಬರ್ತಿದ್ರಂತ. ಅವು ದೊಡ್ಡ ದುರ್ಗಕ್ಕೆ ಹೋಗಿ ವಯಸ್ಸಾದಾಗ ಪೂಜೆ ಮಾಡೋಕ್ಕಾಗಲ್ಲ ಅಂತಂತೇಳಿ ಇಲ್ಲಿ ದೊಡ್ಡೇರಿ ಜಾಗೀರು ಕೊಟ್ಟಾಗ ಇಲ್ಲೇ ಕೋಟೆಗೆ ಇಟ್ಕೊಂಡು ಪೂಜೆ ಮಾಡೋರಂಥದ್ದು. ಕಾಟಪ್ಪ ನಾಯಕ ಈ ಕಡೆಗೆ ಕಾಟಪ್ಪ ನಟ್ಟಿಗೆ ಹಿಂಗೆ ಕಾಟಪ್ಪ ದೇವ್ರು ತಗೊಂಬಂದಾಗ ಅದು ಇಲ್ಲೇ ನಮ್ಮ ಮನೆಗೇ ಐತಿ. ಇವಾಗ ನಾವು ದಿನ ಕೇಳ್ರಿ ಇವ್ರು ಏನಾಗ್ಬೇಕು. ಈಗ ದೊಡ್ಡ ಮದಕರಿ ನಾಯಕನ ಬಗ್ಗೆ ಅವರ ವಂಶಾವಳಿಯ ತಲೆಮಾರುಗಳು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಈಗ ಇವರು ನನ್ನ ತಮ್ಮ ಅಂತಂದು ದೇವಿ ಪ್ರಸಾದ್ ಅಂತ, ಅವನು ನನ್ನ ಮಗ ಭರಮಣ್ಣ ನಾಯಕ ಅಂತಂದು, ಇನ್ನೊಬ್ಬನ ಮಗ ಇದ್ದಾನೆ ಕಾಂತೇಶ ಅಂತಂದು, ಅವನಿಲ್ಲ ಊರಿಗೆ ಹೋಗಿದ್ದಾನೆ. ಈಗ ಭರಮಣ್ಣ ನಾಯಕರೇ, ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜವಂಶಾವಳಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ರಾಜವಂಶಾವಳಿ ಬಗ್ಗೆ ಈಗಲೂ ಕೂಡ ಸಂವಿಧಾನ ಬಂದು ಕೂಡ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಹೇಳಿ. ನಮ್ಮ ವಂಶದ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಹೆಮ್ಮೆ ಇದೆ. ಮದಕರಿ ನಾಯಕನ ವಂಶಸ್ಥರು ಅಂತ ತಿರ್ಗಾ ಮುರುಘೇಶ ಸ್ವಾಮಿ ಅವರು ಹೇಳ. ನನಗೆ ಡಿಗ್ರಿ ಮುಗಿಸ್ಕೊಂಡು ಬಂದಮೇಲೆ ಅಲ್ಲೇ ಮುರುಘೇಶ ಸ್ವಾಮಿಯವ್ರು ನನಗೆ ಕೆಲಸ ಅಂತ ಕೊಟ್ಟಿದ್ದರು. ಯಾರಿಗೂ ಕೊಡಲ್ಲ ಅದು. ಮದಕರಿ ನಾಯಕನ ವಂಶಸ್ಥರು ಅಂತೇಳಿ ನನಗಂತ ಒಂದು ಕೆಲಸ ಕೊಟ್ಟಿದ್ದರು. ಮತ್ತು ಮದಕರಿ ನಾಯಕನ ವಂಶ ಅಂತ ನಮಗೆ ಒಂದು ಹೆಮ್ಮೆ ಇದೆ. ಎಲ್ಲೋದ್ರೂ ಒಂದು ಸ್ಥಾನಮಾನ ಕೊಡ್ತಾರೆ, ಗೌರವ ಇದೆ. ಪ್ರಜ್ವಲ್ ಅಂತ ಇಟ್ಟಿದ್ರು. ದುರ್ಗದಿಂದ ಮುರುಘೇಶ ಸ್ವಾಮಿಯವರೇ ಹೇಳಿದ್ರು, ಅದು ಬೇಡ ಭರಮಣ್ಣ ನಾಯಕ ಅಂತ ಹೇಳ್ರಿ ಅಂತ. ಭರಮಣ್ಣ ನಾಯಕ ಅಂತೇಳಿ ಹೆಸರು ಚೇಂಜ್ ಮಾಡಿದ್ರು ನಂದು. ಈಗ ನನ್ನ ಹೆಸರು ಕೂಡ ಭರಮಣ್ಣ ನಾಯಕ ಅಂತಲೇ ಮಾಡಿದ್ದಾರೆ. ಈಗ ಮದಕರಿ ನಾಯಕರ ವಂಶಸ್ಥರು ಕೂಡ ವಂಶಾವಳಿ ಅವರ ಅನುವಂಶೀಯತೆಯ ಎಲ್ಲ ಕೂಡ ಕುಡಿಗಳು ಇನ್ನೂ ಕೂಡ ಇದ್ದಾವೆ. ಅವಿನ್ನೂ ಕೂಡ ಹಲವಾರು ಮಾಹಿತಿಗಳಿದ್ದಾವೆ, ಹಲವಾರು ವಿಷಯಗಳಿದ್ದಾವೆ. ಆ ಎಲ್ಲ ವಿಷಯಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಸವಿಸ್ತಾರವಾಗಿ ಒಂದು ಹಲವಾರು ಒಂದು ಎಪಿಸೋಡ್ಗಳನ್ನು ಮಾಡಿ ನಿಮ್ಮ ಮುಂದೆ ನಾವು ಇಡ್ತೀವಿ. ಎಲ್ಲರೂ ಕೂಡ ಇತಿಹಾಸದಲ್ಲಿ ನಾವು ಹಟ್ಟಿ ಮಲ್ಲಮ್ಮ ನಾಯಕ ವಂಶಸ್ಥರು. ಇವರು ನಮಗೆ ನೆಂಟರಾಗಬೇಕು, ನಮ್ಮ ಮಾವರಿವರು. ನನ್ನ ಹೆಸರು ರುದ್ರಮುನಿ. ನಾವು ಹಟ್ಟಿ ಮಲ್ಲಪ್ಪ ವಂಶಸ್ಥರು. ಮದಕರಿ ನಾಯಕನ ತಂಗಿನ ನಮ್ಮ ಹಟ್ಟಿ ಮಲ್ಲಪ್ಪ ನಾಯಕನಿಗೆ ಕೊಟ್ಟಿದ್ದರು. ನಮಗೂ ಈಗ ಎಲ್ಲಿ ಹೋದರೂ ಹಟ್ಟಿ ಮಲ್ಲಪ್ಪ ನಾಯಕನಿಗೆ ನಮಗೆ ಭಾಳ ಬೆಲೆ ಇದೆ. ಅಲ್ಲಿ ನಾಯಕನಹಟ್ಟಿ ತಿಪ್ಪೇಸ್ವಾಮಿಯಲ್ಲಿ ನಾವು ಬಲಿಯನ್ನು ಹೋಗಬೇಕಾದ್ರೆ ನಾವು ಜೊತೆಗೆ ಹೋಗ್ತೀವಿ. ನಮ್ಮ ದೊರೆಗಳಿಂದಲೇ ಅಲ್ಲಿ ಏನೂ ನಡೆಯಲ್ಲ, ನಮ್ಮಿಂದ ನಡೆಯುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕನೆಲ್ಲ ಫೋಟೋಗಳು ಹಾಕಿದ್ರು. ಅದನ್ನು ಈಗೆಲ್ಲ ತೆಗೆದಾರೆ. ಅವನು
ಅವನ್ನು ಈಗ ದಯವಿಟ್ಟು ಹಾಕಬೇಕು ಅಂತ ನಾವು ಕೇಳ್ಕೊತಿದ್ವಿ. ಅದು ಇತಿಹಾಸನೇ ಹಾಕಿದ್ರು ಅಲ್ಲಿ, ಸ್ಥಾನಮಾನ ತೆಗೆದಿದ್ದಾರೆ ಎಲ್ಲ. ಅಲ್ಲಿ ಇಡೀ ಇತಿಹಾಸದ ಹಟ್ಟಿಮಲ್ಲಪ್ಪ ನಾಯಕಂದು ಹೆಂಗೆ ಬಂದ, ಹೆಂಗೆ ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ಏನು ಬಿಳುವಳಿ ಕೊಟ್ಟಿದ್ದಾನೆ ಅವೆಲ್ಲ ಕಂಪ್ಲೀಟ್ ಹಾಕಿದ್ರು. ಅದನ್ನೆಲ್ಲ ಅಲ್ಲಿ ರಾಜಕೀಯ ಮಾಡಿ ತೆಗೆದಿದ್ದಾರೆ. ಅದನ್ನು ದಯವಿಟ್ಟು ಈಗ ಹಾಕ್ಸೋಕ್ಕೆ ನಮಗೆ ಅನುಕೂಲ ಮಾಡಿಕೊಡಬೇಕು. ಆತ್ಮೀಯರೇ, ನಾಯಕನಹಟ್ಟಿಯ ಕ್ಷೇತ್ರದಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ರಾಜರು ಅಲ್ಲಿ ತಿಪ್ಪೇರುದ್ರ ಸ್ವಾಮಿಗಳಿಗೆ ಹಲವಾರು ಅವರ ಕಾರ್ಯಗಳಲ್ಲಿ ಭಾಗವಹಿಸಿ ಅವರಿಗೆ ಒಂದು ಉತ್ಸಾಹವಾಗಿರ್ತಕ್ಕಂಥ ಕೆರೆ ಮತ್ತು ಕಟ್ಟೆಗಳನ್ನು ಕಟ್ಟಿಸಿರ್ತಕ್ಕಂಥ ಹಟ್ಟಿ ಮಲ್ಲಪ್ಪ ನಾಯಕನ ಬಗ್ಗೆ ಇದುವರೆಗೂ ಕೂಡ ಈಗಲೂ ಕೂಡ ಅವರ ವಂಶಸ್ಥರಾಗಿರ್ತಕ್ಕಂಥವ್ರು ಇದ್ದಾರೆ. ಅವರ ಒಂದು ಕುರುಹುಗಳು ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗ್ತಿದ್ದಾವೆ. ಅಂಥ ಕುರುಹುಗಳಿಗೆ ಅವರಿಗೆ ಅವರು ಆಳಿದಂಥ ಹಟ್ಟಿ ಮಲ್ಲಪ್ಪ ನಾಯಕ ಪಾಳೆಗಾರರು ಆಳಿದಂಥ ಎಲ್ಲ ಕೂಡ ಅವರು ಜನರ ಜೀರ್ಣೋದ್ಧಾರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಹಾಕಿದ್ರು. ಆಮೇಲೆ ಇನ್ನೊಂದು ಅಲ್ಲಿ ಹಟ್ಟಿಮಲ್ಲಪ್ಪ ನಾಯಕನ ವಂಶಸ್ಥರ ದೊರೆ ಮನೆ ಒಂದು ಇದೆ, ಗುಡಿ ದೇವಸ್ಥಾನದ ಹಿಂದೆ ಇದೆ. ಈಗ ನಮ್ಮ ಅಲ್ಲಿ ಹಟ್ಟಿಮಲ್ಲಪ್ಪ ನಾಯಕ ಸಮಾಧಿಗಳನ್ನು ಬೇರೆಯವರು ಆಕ್ರಮಣ ಮಾಡೋದಕ್ಕೆ ಹೊರಟಿದ್ದರು. ಇಡೀ ಜನಾಂಗನೇ, ನಾಯಕನಹಟ್ಟಿ ಹೋಬಳಿ ಜನಾಂಗನೇ ದಂಗೆ ಎದ್ದು ಅದನ್ನು ಸ್ಟಾಪ್ ಆಗಿ ಕೋರ್ಟ್ನಲ್ಲಿದೆ. ಈಗ ಅದು ಸಮಾಜಗಳೆಲ್ಲ ಒಡೆದು ಸೈಟ್ ಮಾಡೋದಕ್ಕೆ ಹೊರಟಿದ್ರು. ಅದು ಜನಾಂಗನೇ ಎದ್ದು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಅಲ್ಲಿ ಹಟ್ಟಿಮಲ್ಲಪ್ಪ ನಾಯಕನ ವಂಶಸ್ಥರು ದೊರೆ ಬಸವರಾಜು, ದೊರೆ ತಿಪ್ಪೇಸ್ವಾಮಿ ಅಂತ ಇಬ್ಬರು ಕಾಸ ಇದ್ದಾರೆ ಅಲ್ಲಿ. ಗುಡಿಯಿಂದನೇ ದೇವಸ್ಥಾನ ದೇವರು ಹೊರಟ್ರೆ, ಊಳಿಗೆ ಹೊರಟ್ರೆ ಫಸ್ಟು ಅಲ್ಲಿ ಅವರ ಮನೆ ಹತ್ರ ಪೂಜೆ ಮಾಡಿಸ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇವತ್ತಿನ ಸಂಪ್ರದಾಯ ಹಂಗೆ ಇದೆ ಅಲ್ಲಿ. ಆತ್ಮೀಯರೇ, ಹಟ್ಟಿ ಮಲ್ಲಪ್ಪ ನಾಯಕರ ವಂಶಸ್ಥರಾದ ರುದ್ರಮುನಿ ನಾಯಕರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಈಗ ಹೊಸದುರ್ಗ ಪಾಳೆಗಾರರು ಕೂಡ ಶ್ರೀಧರ್ ನಾಯಕರು ಕೂಡ ಪೊಲೀಸ್ ಇವರು ಶ್ರೀಧರ್ ನಾಯಕರು ಅಂತ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಈಗ ನಿವೃತ್ತರಾಗಿ ಪರಶುರಾಮಪುರದಲ್ಲಿ ನಿಲ್ಲಿಸಿದ್ದಾರೆ. ಅವರು ಕೂಡ ಅವರ ಪಾಳೆಗಾರರ ಒಂದು ವಂಶಾವಳಿಯನ್ನು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ಸಿದ್ಧಲಿಂಗ ನಾಯಕರು, ರಂಗಸ್ವಾಮಿ ನಾಯಕರು ಅಂತ ಹೇಳಿದ್ದಾರೆ. ನಮ್ಮ ಹತ್ರನೂ ಪಟ್ಟೆ ಪಾಳೆ ಎಲ್ಲ ಇದ್ದಾವೆ, ವಸ್ತ್ರದ ಪಾಳೆಗಾರ ಅಂತೇಳಿ. ನಾವು ಪ್ರಸನ್ನರು, ನಮ್ಮ ಚಿಕ್ಕಪ್ಪರು ಆಗ್ಬೇಕಾಯ್ತು, ರಾಜಣ್ಣವರು ಎಲ್ಲ ಮೊದಲಿದ್ದ ಮಾಡ್ಕೊಂಬಂದಿದ್ದೀವಿ. ಈಗಲೂ ಅದೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ನೀವು ದಯವಿಟ್ಟು ಎಲ್ಲನ ಹೋದರೆ ಗುರುತಿಸ್ತಾರೆ. ನಮ್ಮ ಮಾವ ತಿಪ್ಪಸ್ವಾಮಿ ಮಾಸ್ಟ್ರು ಅವ್ರು ಎಲ್ಲಿದ್ರು ಇದು ಮಾಡ್ತಿದ್ದಾರೆ. ಆದಷ್ಟು ನೀವು ಸ್ವಲ್ಪ ಇದು ಮಾಡಿ ನಮ್ಮನ್ನು ರೆಕಾರ್ಡ್ ಎಲ್ಲ ಇದ್ದಾವೆ, ಇಲ್ಲ ಅಂತ ಏನು ಇಲ್ಲ, ರೆಕಾರ್ಡ್ ಇದ್ದಾವೆ, ದಾಖಲಾತಿಗಳಿದ್ದಾವೆ. ಸ್ವಲ್ಪ ಹಳೆಗಾರ ಅಂತೇಳಿ ಎಲ್ಲೋದ್ರೂ ನಮಗೆ ಒಪ್ಪದ ಸ್ವಾಮಿ ಮಠ, ಜಾನ್ಕಲ್ಲು ಇವೆಲ್ಲ ರೆಕಾರ್ಡ್ನಲ್ಲಿ ಇದ್ದಾವೆ ನಮ್ಮ ಹತ್ರ. ಆದರೆ ನಾವು ಯಾರಿಗೂ ಕೊಟ್ಟಿಲ್ಲ. ನಮ್ಮ ಚಿಕ್ಕಪ್ಪರು ಒಂದು ಸ್ವಲ್ಪ ಇಟ್ಕೊಂಬಿಟ್ಟು ರಂಗಸ್ವಾಮಿಯವರು ಹಂಗೆ ಇದ್ದರು. ಈಗ ಅವು ಹಂಗೆ ಇದ್ದಾವೆ. ನಮ್ಮ ಮಾವಿಗೆ ಹೇಳಿ ಇನ್ನು ಮುಂದೆ ಬೆಳಕಿಗೆ ತರೋಕ್ಕೆ ಒಂದು ಇದು ಮಾಡ್ತೀವಿ. ನಮ್ಮ ಮಾವರಿದ್ದಾನೆ. ಸರಿ. ಇನ್ನೊಂದು ಸರ್, ಇಲ್ಲಿ ಹೊಸಗುಡ್ಡ, ಅಲ್ಲಿ ಹೊಸಗುಡ್ಡ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೊಸಲಿಂಗ ಶಿವಲಿಂಗ ದೇವಸ್ಥಾನ ಇದೆ. ಅದು ಹಟ್ಟಿಮಲ್ಲಪ್ಪ ನಾಯಕರೇ ಕಟ್ಟಿದ ದೇವಸ್ಥಾನ. ಅಲ್ಲಿ ಮೊದಲು ಗ್ರಾಮ ದೇವದ, ಅದು ಮೊದಲು ಕೋಟೆ ಕೊತ್ತಲಿ ಎಲ್ಲ ಇದಾವೆ ಅಲ್ಲಿ. ಅದಕ್ಕೆ ನಮ್ಮ ತಿಪ್ಪೇಸ್ವಾಮಣ್ಣರು ಅದಕ್ಕೆ ಭಾಳ ಸಪೋರ್ಟ್ ಮಾಡಿ ನಮಗೆಲ್ಲ ಇದು ಮಾಡಿದ್ದಾರೆ. ಈಗ ಆಮೇಲೆ ಮದಿಕೇರಿ ನಾಯಕನಿಗೂ ಹಟ್ಟಿಮಲ್ಲಪ್ಪನಿಗೂ ಸಂಬಂಧ ಭಾಳ, ನೆಂಟರು ಬಂಟರು ಹೊಸಗುಡ್ಡಕ್ಕೆಲ್ಲ ಇತಿಹಾಸ ಇದೆ. ಹಂಗೆ ಮತ್ತು ಆಮೇಲೆ ದೊರಗಲಟ್ಟಿ ಅಂತ ಇವತ್ತು ಹೆಸರು ಹಂಗೆ ಇದೆ. ಅಲ್ಲಿ ದೊರೆಗಳು ಇದ್ದದಕ್ಕೆ ಅದನ್ನು ದೊರಗಲಟ್ಟಿ ಅಂತ ಇವತ್ತು ಕರೀತಾರೆ. ಅದಕ್ಕೆ ನಮ್ಮ ತಿಪ್ಪಸ್ವಾಮಿಷ್ಟು ಸಾಹೇಬರು ನಮಗೆ ಭಾಳ ಅನುಕೂಲ ಮಾಡಿ ಎಲ್ಲ ರಿಕಾರ್ಡೆಲ್ಲ ತೆಗೆಸಿ, ಅಲ್ಲಿ ನಮ್ಮ ದೊರೆ ಮನೆಗೆ ರಿಕಾರ್ಡೆಲ್ಲ ಹಿಂಗೆ ಇದ್ದಾವೆ. ಅದನ್ನು ನೀವು ಒಂದು ಸಾರಿ ಬಂದು ನೋಡಿದ್ರೆ ನಿಮಗೆ ಎಲ್ಲ ಅದು ವಿಚಾರ ಮಾಹಿತಿ ಎಲ್ಲ ಗೊತ್ತಾಗುತ್ತೆ. ನಮ್ಮ ಪ್ರಯತ್ನ ಅಳಿಸಿ ಹೋದಂತಹ ಇತಿಹಾಸ ಪುಟಗಳನ್ನೇ ಇವತ್ತು ಕೂಡ ಯಾರೂ ಬರೆದೇ ಇರತಕ್ಕಂಥ, ಬರೀ ರಾಜವೀರ ಮದಕರಿ ನಾಯಕರನ್ನೇ ಈ ಸಂಸ್ಥಾನದ ಆಡಳಿತ ಮಾಡಿರ್ತಕ್ಕಂಥ ದೊರೆ ಎಂದು ಬಿಂಬಿಸ್ತಕ್ಕಂಥ ಇತಿಹಾಸಕಾರರಿಗೆ ನಾನೊಂದು ಮನವಿ. ಯಾವತ್ತೂ ಕೂಡ ರಾಜವೀರ ಮದಕರಿ ನಾಯಕರು, ದೊಡ್ಡ ಮದಕರಿ ನಾಯಕರು ಇಬ್ಬರು ಸಹೋದರರಾಗಿ ಸಹೃದಯದಿಂದ ಬಾಳಿ ಬದುಕಿ, ಅವರ ದರ್ಬಾರ್ನಲ್ಲಿ ಇಬ್ಬರು ಅಣ್ಣ ತಮ್ಮಗಳು ಮಂತ್ರಾಲೋಚನೆ ಮಾಡಿಕೊಂಡು ಯುದ್ಧವನ್ನು ಮಾಡ್ತಾಯಿದ್ರು. ಈ ದೊಡ್ಡ ಮದಕರಿಗೆ ಕಾಳಗದ ವಯ್ಯ ಅಂತಕ್ಕಂಥ ಬಿರುದು ಇತ್ತು. ಪಟ್ಟದ ಕತ್ತಿಯನ್ನು ಕೊಟ್ಟಿದ್ದರು. ಈ ಇಬ್ಬರು ಸೇರಿಕೊಂಡು ಅನೇಕ ಯುದ್ಧಗಳನ್ನು ಮಾಡಿರ್ತಕ್ಕಂಥ ಇತಿಹಾಸದಲ್ಲಿ
ಬರೀ ರಾಜವೀರ ಮದಕರಿ ನಾಯಕನನ್ನೇ ಸ್ಮರಣೆ ಮಾಡ್ಕೊಂಬರ್ತಾರೆ. ಎಲ್ಲೋ ಒಂದು ಕಡೆ ನಿಜವಾದಂತಹ ಸಮರಸೂರನಾದಂಥ ದೊಡ್ಡ ಮದಕರಿ ನಾಯಕ ಚರಿತ್ರೆಯನ್ನು ಹೊರಿತಕ್ಕಂಥ ಪ್ರಯತ್ನ ಇದಾಗಿದ್ದು, ಇವತ್ತೆಲ್ಲ ನಮ್ಮ ಬಂಧುಗಳು ಪಾಳೆಗಾರ ವಂಶಸ್ಥರು ಏನಿದ್ದಾರೆ ಘಾಟಂನಟ್ಟಿಗೆ ಬಂದು ಅವ್ರ ಮುಖೇನ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಅವರು ಸದಾ ನಮಗೆ ನಿಮ್ಮ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನು ನೀವು ಕೇಳಿದಾಗ ನಮಗೆ ಅದಕ್ಕೆ ಸರಿಯಾದಂಥ ವರದಿಯನ್ನು ಒಪ್ಪಿಸಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಪಾಳೆಗಾರರು ಎಲ್ಲಿ ಬಂದಿಲ್ಲರಿ ಎಲ್ಲ ಒಂದೊಂದೇ ಹೆಸರು ಸೊಗಸಾಗಿ ಹಂಚ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನಾವು ಮುಂದಿನ ಹಲವಾರು ಸಂಚಿಕೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು.